ಯುದ್ಧವೋ ಸಂಧಾನವೋ ಶಾಂತಿ ಮಾತುಕತೆಯೋ ಅಮೆರಿಕ ಇರಾನ್ ಯುದ್ಧದ ಆಟವೇ ಗೊಂದಲಮಯವಾಗಿದೆ. ಅಮೆರಿಕ ಇರಾನ್ ನಡುವಿನ ಹಗ್ಗಜಗ್ಗಾಟದಿಂದ ಶಾಂತಿ ಸಂಧಾನವೂ ನಡೀತಾ ಇಲ್ಲ. 3 ಹಂತದ ಪ್ರಸ್ತಾವನೆಯನ್ನ ಟ್ರಂಪ್ ತಿರಸ್ಕಾರ ಮಾಡ್ತಾ ಇದ್ದ ಹಾಗೆ ಇರಾನ್ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡುವಂತಹ ಎಚ್ಚರಿಕೆ ಕೊಟ್ಟಿದೆ. ಟ್ರಂಪ್ ಮುಸ್ತಬಾ ನಡುವಿನ ತಿಕ್ಕಾಟದಿಂದ ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ ಜೋರಾಗಿದೆ. ಇದು 6ಕ್ಕೇರದ 3ಕ್ಕಿಳಿಯದ ಕದನ, ಸದ್ಯಕ್ಕೆ ಬಗೆಹರಿಯದ ಸಂಗ್ರಾಮ. ಅಮೆರಿಕ ಇರಾನ್ ಮಧ್ಯೆ ಹಾವು ಸಾಯ್ತಾ ಇಲ್ಲ, ಕೋಲು ಮುರಿತಾ ಇಲ್ಲ ಎಂಬ ಯುದ್ಧದ ನಾಟಕ. ಆದರೆ ಉಭಯ ದೇಶಗಳ ಪ್ರತಿಷ್ಠೆಯ ಸಮರ ವಿಶ್ವಕ್ಕೆ ಸಂಕಷ್ಟ ತಂದಿಟ್ಟಿದೆ. ಆದರೂ ಅಮೆರಿಕ ಇರಾನ್ ಮಧ್ಯೆ ಕಾಲೆಳೆಯೋದು, ಛೇಡಿಸೋದು, ಎಚ್ಚರಿಕೆ ನೀಡೋದು ಒಂಥರ ತಮಾಷೆಯಾಗಿದೆ. ಅಮೆರಿಕ ವಿರುದ್ಧ ಹೊಸ ಅಸ್ತ್ರ ಪ್ರಯೋಗಿಸೋ ಬೆದರಿಕೆ. ಟ್ರಂಪ್ಗೆ ಇರಾನ್ ನೌಕಾಪಡೆಯ ಕಮಾಂಡರ್ ಎಚ್ಚರಿಕೆ. ಅಮೆರಿಕ ಇರಾನ್ ನಡುವೆ ನಡೆಯಬೇಕಿದ್ದ 2ನೇ ಹಂತದ ಮಾತುಕತೆಗೆ ಬ್ರೇಕ್ ಬಿದ್ದಿದೆ. ಅಮೆರಿಕ ಜೊತೆ ಮಾತುಕತೆ ನಡೆಸದೆ ಪಾಕಿಸ್ತಾನದಿಂದ ಇರಾನ್ ಕಾಲ್ಕಿತ್ತಿದೆ. ಇದರ ಬೆನ್ನಲ್ಲೇ 3 ಹಂತದಲ್ಲಿ ಮಾತುಕತೆ ನಡೆಸಲು ಇರಾನ್ ಹೊಸ ಪ್ರಸ್ತಾವನೆ ಸಲ್ಲಿಸಿತು. ಆದ್ರೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಪ್ರಸ್ತಾವನೆಯನ್ನ ತಿರಸ್ಕರಿಸಿದ್ದಾರೆ. ಇದರ ಬೆನ್ನಲ್ಲೇ 3 ಹಂತದಲ್ಲಿ ಮಾತುಕತೆ ನಡೆಸಲು ಇರಾನ್ ಹೊಸ ಪ್ರಸ್ತಾವನೆ ಸಲ್ಲಿಸಿತು. ಆದ್ರೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಪ್ರಸ್ತಾವನೆಯನ್ನ ತಿರಸ್ಕರಿಸಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ ನೌಕಾಪಡೆಯಿಂದ ಹೊಸ ಬೆದರಿಕೆಯೊಂದು ಬಂದಿದೆ. ಅಮೆರಿಕ ವಿರುದ್ಧ ಹೊಸ ಶಸ್ತ್ರಾಸ್ತ್ರವೊಂದನ್ನ ಪ್ರಯೋಗಿಸುತ್ತೇವೆ ಅಂತ ಇರಾನ್ ನೌಕಾಪಡೆಯ ಕಮಾಂಡರ್ ಬೆದರಿಕೆ ಹಾಕಿದ್ದಾರೆ. 3 ದಿನ ಅಥವಾ 1 ವಾರದೊಳಗೆ ಯುದ್ಧದ ವಿಚಾರದಲ್ಲಿ ಇರಾನ್ ಒಂದು ತೀರ್ಮಾನಕ್ಕೆ ಬರಬಹುದು ಅಂತ ಶತ್ರು ದೇಶ ಭಾವಿಸಿತ್ತು. ಆದರೆ ಅವರ ಊಹೆ ಮಿಲಿಟರಿ ವಿಶ್ವವಿದ್ಯಾಲಯಗಳಲ್ಲಿ ತಮಾಷೆಯಾಗಿ ಮಾರ್ಪಟ್ಟಿದೆ. ಅಮೆರಿಕದ ಹಠಮಾರಿತನ ಮತ್ತು ಭ್ರಮೆಗಳು ಮುಂದುವರೆದ್ರೆ, ಇರಾನ್ನ ಷರತ್ತುಗಳನ್ನ ತಿರಸ್ಕರಿಸಿದ್ರೆ ಶೀಘ್ರದಲ್ಲೇ ವಿಭಿನ್ನ ರೀತಿಯ ಪ್ರತಿಕ್ರಿಯೆಯನ್ನ ಎದುರಿಸಬೇಕಾಗತ್ತೆ. ಇಸ್ಲಾಮಿಕ್ ಗಣರಾಜ್ಯವು ಶತ್ರುಗಳನ್ನ ಅವರ ಪಕ್ಕದಲ್ಲೇ ಇರುವ ಆಯುಧದಿಂದ ಶೀಘ್ರದಲ್ಲೇ ಎದುರಿಸಲಿದೆ. ಈ ಸುದ್ದಿಯನ್ನ ಕೇಳಿ ಶತ್ರು ದೇಶದವರಿಗೆ ಹೃದಯಾಘಾತ ಆಗುವುದಿಲ್ಲ ಅಂತ ನಾನು ಭಾವಿಸುತ್ತೇನೆ. ಇರಾನ್ ಎಚ್ಚರಿಕೆಗೆ ಟ್ರಂಪ್ ಗನ್ ಹಿಡಿದು ಪ್ರತ್ಯುತ್ತರ. ಇರಾನ್ ನೌಕಾಪಡೆಯ ಕಮಾಂಡರ್ ಕೊಟ್ಟಿರೋ ಎಚ್ಚರಿಕೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮದೇ ಶೈಲಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಕೈಲಿ ಗನ್ ಹಿಡಿದು ಬೆನ್ನ ಹಿಂದೆ ಮಿಸೈಲ್ ಬಾಂಬ್ಗಳು ಬ್ಲಾಸ್ಟ್ ಆಗುವಂತಹ ಫೋಟೋವನ್ನ ಹಂಚಿಕೊಂಡು ಪ್ರತ್ಯುತ್ತರ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕದ ಮಾತಿಗೆ ಇರಾನ್ ಬಗ್ಗದಿದ್ದರೆ ನಾನು ಒಳ್ಳೆಯ ಮನುಷ್ಯನಾಗಿರಲ್ಲ ಅಂತ ಬರೆದುಕೊಂಡಿದ್ದಾರೆ. ಕಚ್ಚಾ ತೈಲ ಬೆಲೆ ಏರಿಕೆ, ಷೇರು ಮಾರುಕಟ್ಟೆಗೆ ಎಫೆಕ್ಟ್. ಅಮೆರಿಕ ಇರಾನ್ ಯುದ್ಧದಿಂದ ಕಚ್ಚಾ ತೈಲದ ಬೆಲೆಯಲ್ಲಿ ತೀವ್ರ ಏರಿಕೆಯಾಗಿದೆ. ಪರಿಣಾಮ ಇವತ್ತು ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ ಜೋರಾಗಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸೂಚ್ಯಂಕಗಳು ಕುಸಿತ ಕಂಡಿವೆ. ಸೆನ್ಸೆಕ್ಸ್ 582.86 ಪಾಯಿಂಟ್ ಇಳಿಕೆಯಾದರೆ ನಿಫ್ಟಿ 180.10 ಅಂಕಗಳಷ್ಟು ಕುಸಿತ ಕಂಡಿದೆ. ಅಮೆರಿಕ ಇರಾನ್ ನಡುವೆ ಸಂಧಾನವೂ ಆಗ್ತಾ ಇಲ್ಲ, ಯುದ್ಧವೂ ನಿಲ್ತಾ ಇಲ್ಲ, ಹಾರ್ಮುಜ್ ಜಲಸಂಧಿಯೂ ಓಪನ್ ಆಗ್ತಾ ಇಲ್ಲ. 2 ದೇಶಗಳ ನಡುವಿನ ಪ್ರತಿಷ್ಠೆಯ ಯುದ್ಧದಾಟ ವಿಶ್ವದ ಆರ್ಥಿಕತೆಗೆ ಹೊಡೆತ ಕೊಡ್ತಾ ಇರೋದಂತೂ ಸುಳ್ಳಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.